ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಪಾತಿ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಒಂದ್ಸರಿ ಮಾಡಿ ಟೇಸ್ಟ್ ಮಾಡಿಬಿಟ್ರೆ ನೀವು ಪದೇ ಪದೇ ಇದನ್ನೇ ಮಾಡ್ತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ತರಕಾರಿನ 2 ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನೈಸ್ ಆಗಿ ಕಟ್ ಮಾಡಿದ್ದೀನಿ, ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ, ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಬಟಾಣಿ, ಆಮೇಲೆ ಸಣ್ಣಕ್ಕೆ ಹೆಂಚ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕ್ಯಾರೆಟು, ಬೀನ್ಸು ಅದು ಎಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಕಲರ್ ಕ್ಯಾಪ್ಸಿಕಮು, ಯೆಲ್ಲೋ ಮತ್ತು ರೆಡ್ಡು, ಆಮೇಲೆ ಕ್ಯಾಬೇಜು, ಆಮೇಲೆ ಶುಂಠಿ ತುರಿದಿರೋದು, ಇದೆಲ್ಲ ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿದು. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅದು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಮತ್ತೆ ನಾನು ಮುಂದೆ ಸ್ವಲ್ಪ ಹಾಕೋತೀನಿ. ಇದು ಹಾಕಿ ಒಂದು 5 ನಿಮಿಷ ಇದನ್ನ ಬೇಯಿಸ್ಬೇಕು. ತರಕಾರಿನ ಚೆನ್ನಾಗಿ ಬೇಯಬೇಕಿದು. ನಾನಿಲ್ಲಿ ಹಸಿ ಬಟಾಣಿನ ಯೂಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಅಂದರೆ ಟೇಸ್ಟ್ಗೆ ನಾನು 2 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಆಮೇಲೆ 1 ಸ್ಪೂನು ಗರಂ ಮಸಾಲ ಹಾಕೊಂಡಿದ್ದೀನಿ. ಇದು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು. ಆಮೇಲೆ ನಾನು ಮತ್ತೆ ಇದಕ್ಕೆ ಉಪ್ಪು ಹಾಕೊಂಡಿದ್ದೀನಿ ನೋಡಿ. ಆ ಕಡೆಗೆ ನನ್ನ ಮಗಳು ಇದು ಕಲರ್ ತರಕಾರಿ ಎಲ್ಲ ನೋಡ್ಬಿಟ್ಟು ಅವಳು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೋತಾ ಇದ್ದಾಳೆ ಅಲ್ಲಿ ಸೈಡಲ್ಲಿ. ನಾನು ಇದಕ್ಕೆ ಆಲೂಗಡ್ಡೆನ ಹಂಗೆ ಹಾಕಿದ್ದೀನಿ. ಯಾಕಂದ್ರೆ ಈ ತರಕಾರಿ ಜೊತೆನೆ ಇದನ್ನ ಸ್ಮ್ಯಾಶ್ ಮಾಡಿದ್ರೆ ಇದ್ರ ಜೊತೆ ತರಕಾರಿನೂ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಆಮೇಲೆ ಅದ್ರ ಜೊತೆ ಚೆನ್ನಾಗಿ ಅದು ಕೂಡ್ಕೊಂಡ್ಬಿಡುತ್ತೆ. ಈ ತರ ತರಕಾರಿ ಮತ್ತೆ ಆಲೂಗಡ್ಡೆನ ಅದರಲ್ಲೇ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಈ ತರ ರೆಡಿ ಮಾಡ್ಕೋಬೇಕು. ಆಲೂಗಡ್ಡೆ ಸ್ಮ್ಯಾಶರ್ ಇದ್ರೆ ಅದರಲ್ಲೇನೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ ಅದನ್ನು. ಈಗ ನೋಡಿ, ಇದು ತಣ್ಣಗಾಗ್ಲಿ ಅಂತ ಒಂದು 10-15 ನಿಮಿಷ ಬಿಟ್ಟಿದೆ. ಇದು ಫುಲ್ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಒಂದ್ಸರಿ ಮತ್ತೆ ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕಂದ್ರೆ ಅದು ತಣ್ಣಗಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಅದನ್ನ ಒಂದ್ಸರಿ ಮತ್ತೆ ಚೆನ್ನಾಗಿ ಕಲಿಸ್ಕೊಂಡು ಸೈಡ್ ಎತ್ತಿಟ್ಕೊಂಡೆ. ಈಗ ನೋಡಿ, ಇದು ಮಿಕ್ಕಿರೋ ಚಪಾತಿ, ಇದು ನಿನ್ನೆದು. ಈ ಚಪಾತಿಗೆ ನಾನು ರೋಲ್ ಮಾಡಿ ತೋರಿಸ್ತೀನಿ. ನಾನೀಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಬಿಸಿ ಮಾಡಕ್ಕೆ ಇಡ್ತಾ ಇದ್ದೀನಿ. ಅದು ಬಿಸಿ ಆಗೋ ಅಷ್ಟೊತ್ತಿಗೆ ಇದು ಚಪಾತಿ ಮಿಕ್ಕಿರುತ್ತಲ್ಲ, ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಅಥವಾ ಕೆಚಪ್ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ಹಾಕ್ಬಿಟ್ಟು ಇದನ್ನ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಈ ಆಲೂನ ಸ್ಟಫ್ ಮಾಡಬೇಕು. ಅಂದ್ರೆ ಮಧ್ಯಭಾಗ ಇಟ್ಟು ಈ ತರ ನೀಟಾಗಿ ಇಟ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ತರಕಾರಿ ಎಲ್ಲ ಹಾಕೋಬೇಕು. ಫಸ್ಟಿಗೆ ತರಕಾರಿನೆಲ್ಲ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ತರಕಾರಿನ ಇದ್ರ ಮೇಲೆ ಹಾಕೋತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕಲರ್ ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾಬೇಜು, ಕ್ಯಾರೆಟು, ಇದಿಷ್ಟು ಹಾಕೊಂಡು ಇದನ್ನ ಈಗ ರೋಲ್ ಮಾಡ್ತೀನಿ ನೋಡಿ. ಈ ತರ ಇದನ್ನ ಮಡಚಬೇಕು. ಇದನ್ನೀಗ ಆಗ್ಲೇ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ನಲ್ಲ ಪ್ಯಾನು, ಅದ್ರಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದನ್ನ ಇದ್ರಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಬೇಕು ಇದನ್ನ. ನಾನು ಎಣ್ಣೆನೂ ಏನು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಈ ತರ ಇಟ್ಬಿಟ್ಟು ಇದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಆಗಬೇಕು. ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ತಾ ಇರಬೇಕು. ಇದನ್ನ ಮೇಲೆ ಕೆಳಗೆ ಸ್ವಲ್ಪ ಬಿಟ್ಟು ಇದನ್ನ ಹೊಳಸಿ ಬೇಯಿಸ್ಬೇಕು. ಅಂದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ಕ್ರಿಸ್ಪಿಯಾಗಿನೂ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈ ತರ ನಮ್ಗೆ ಏನು ಮಾಡಕ್ ಬೇಜಾರಾದಾಗ ಈ ತರ ಎಲ್ಲ ಮಾಡ್ಕೊಂಡು ತಿಂದ್ರೆ ಚೆನ್ನಾಗನು ಅನ್ಸುತ್ತೆ, ಡಿಫ್ರೆಂಟ್ ಆಗಿನೂ ಇರುತ್ತೆ. ಆಮೇಲೆ ನೀವು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಇದನ್ನ ಮಾಡ್ಬೇಕಂತಿಲ್ಲ. ಯಾವಾಗ್ಲಾದ್ರೂ ಆಲೂಗಡ್ಡೆ ಪಲ್ಯನ ಮಾಡಿದಾಗ ಜಾಸ್ತಿ ಮಾಡಿ ಇಟ್ಕೊಂಡು ಈ ತರ ಮಾಡ್ಕೋಬಹುದು. ಇಲ್ಲಾಂದ್ರೆ ಆಲೂಗಡ್ಡೆ ಪಲ್ಯ ಬಿಕ್ಕಿರುತ್ತೆ ಒಂದೊಂದ್ಸರಿ ಮಾಡಿದಾಗ, ಅವಾಗ್ಲೂ ಇದನ್ನ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಬರೀ ಆಲೂಗಡ್ಡೆ ಪಲ್ಯ ಚಪಾತಿ ತಿನ್ನಕ್ಕೂ ಬೇಜಾರಾದಾಗ ಈ ತರ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಇದು ನೋಡಿ. ಈಗ ಇದು ಫ್ರೈ ಆಗಿದೆ. ಬೆಳಗ್ಗೆನೆ ಚಪಾತಿ ಎಲ್ಲ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡ್ರೆ ಇದನ್ನ ನೈಟಿಗೆ ಮಾಡ್ಕೊಳಕ್ಕೂ ಚೆನ್ನಾಗಿರುತ್ತೆ. ಒಂದು ತಿಂದ್ರೆ ಸಾಕು, ಹೊಟ್ಟೆನೆ ಫುಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಚಪಾತಿ ತೆಳ್ಳಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಚಪಾತಿ ಸ್ವಲ್ಪ ತೆಳ್ಳಗೆ ಮಾಡೋದ್ರಿಂದ ನೋಡಿ ಈ ತರ ಸ್ವಲ್ಪ ಕಟ್ ಆಗುತ್ತೆ. ಚೀಸ್ ಇಷ್ಟ ಆಗೋರು ಸ್ಟಫಿಂಗ್ ಮಾಡುವಾಗ ಚೀಸ್ ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ, ಮಕ್ಳಿಗೇನು ಇಷ್ಟ ಆಗುತ್ತೆ. ಆಮೇಲೆ ನಾನೀಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಅದ್ರದ್ದು ಸೌಂಡನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಎಷ್ಟು ಚೆನ್ನಾಗಾಗಿದೆ, ಒಂಚೂರು ಆಚೆ ಬರಲ್ಲ. ಚೀಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ.
ಆ ಸೌಂಡ್ ಕೇಳಿದ್ರಲ್ಲ ಆ ತರ ಕ್ರಿಸ್ಪಿ ಆಗಬೇಕು, ಅಂದ್ರೆ ಚೆನ್ನಾಗಿರುತ್ತೆ. ಇದನ್ನ ರೆಡಿ ಮಾಡುವಾಗ ನನ್ಗೆ ಇನ್ನೂ ಒಂದು ಐಡಿಯಾ ಬಂತು. ಒಬ್ಬೊಬ್ಬರಿಗೆ ಆಲೂಗಡ್ಡೆ ಇಷ್ಟ ಆಗಲ್ಲ, ಅವ್ರು ತಿನ್ನೋದು ಇಲ್ಲ ಆಲೂಗಡ್ಡೆ ಅಂತವ್ರಿಗೆ ಅಂತ ನಾನು ಇನ್ನೂ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ತರಕಾರಿ ಎಲ್ಲ ಇರುತ್ತೆ ಆದ್ರೆ ಆಲೂಗಡ್ಡೆ ಹಾಕಲ್ಲ, ಅದು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.